ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೀವು ನೋಡ್ತಾ ಇದ್ದಂಗೆ ನಮ್ಮ ರಿಲೇಟಿವ್ಸಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ಅದಕ್ಕೆ ಹೋಗಿದ್ವಿ. ಅದಕ್ಕೆ ಯಾರೆಲ್ಲ ಹೋಗಿದ್ವಿ, ಗೃಹ ಪ್ರವೇಶದಲ್ಲಿ ಏನೆಲ್ಲ ಆಯಿತು, ಏನು ಹೇಗೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನನಗೆ ಈ ದೇವ್ರನ್ನ ಅಲಂಕಾರ ಮಾಡಿರೋದಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ನೋಡಿದ ತಕ್ಷಣ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಅನ್ನಿಸ್ತು. ಅಂದರೆ ಎಲ್ಲರೂ ಮಾಡ್ತಾರೆ, ಎಲ್ಲನೂ ಆಗತ್ತೆ. ಅಂದರೆ ಕೆಲವೊಂದನ್ನು ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದನ್ನು ನೋಡಿದೆ. ಹಾಗೇ ನನಗೆ ಈ ದೇವರ ಅಲಂಕಾರ ಮಾಡಿದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದನ್ನು ನೋಡಿ ಅಲ್ಲೇ ನನಗೆ ಆಚೆ ಬರೋಕ್ಕೂ ಮನಸ್ಸಾಗಲಿಲ್ಲ. ಇನ್ನು ಇಲ್ಲಿ ಇದ್ದರು. ಅಂದರೆ ನಾವೆಲ್ಲ ಮಾತಾಡ್ಕೊಂಡೇ ಹೋಗಿದ್ದು. ಮತ್ತು ಅಲ್ಲಿಂದ ಇನ್ನು ನಮ್ಮ ಅಕ್ಕಗೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕನೂ ಬಂದ ಮೇಲೆ ಇನ್ನು ಹೋದ್ವಿ ನಾವು ಹೋಗ್ಬೇಕಾಗಿರೋ ಹತ್ರ. ಇನ್ನು ಅಲ್ಲಿ ಹೋದ ತಕ್ಷಣ ಪೂಜೆ ಎಲ್ಲನೂ ನಡೀತಾ ಇತ್ತು. ಹಾಗೆ ಊಟದ ವ್ಯವಸ್ಥೆ ಎಲ್ಲನೂ ಆಗ್ತಾಯಿತ್ತು. ಇನ್ನು ಅಲ್ಲಿ ಹೋದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಾನೆ ಸ್ಟಾರ್ಟ್ ಇನ್ನೇನು ಆಗ್ತಾಯಿತ್ತು. ಹೇಗಿದ್ದರೂ ಕತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಕೇಳಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ನನಗೆ ದೇವ್ರನ್ನ ನೋಡಿ ಅಲ್ಲಿಂದ ಆಚೆಗೆ ಬರೋಕ್ಕೇ ಮನಸ್ಸಾಗಲಿಲ್ಲ. ಹಾಗೆ ವಿಡಿಯೋ ಮಾಡ್ಕೊತ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆನೂ ಓದ್ತಾಯಿದ್ರು. ಎಲ್ಲನೂ ಸಂಪೂರ್ಣವಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕತೆ ಎಲ್ಲನೂ ಅವರು ಸ್ವಾಮಿಯವ್ರ ಕತೆ ಹೇಳಿದ್ದು, ಅವರು ಏನೆಲ್ಲ ಅದರಿಂದ ಉಪಯೋಗ ಏನು, ಹೇಗೆ ಏನು ಅಂತ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. 3 ಕತೆ ಏನೋ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಅವತ್ತು ಲೈವ್ಗೂ ಹಾಕಿದ್ದೆ. ಇನ್ನು ನೆಕ್ಸ್ಟು ವಿಡಿಯೋ ಲೆಂತಿ ಆಗುತ್ತೆ, ಲೈವ್ ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡ್ಕೋಬೋದು ಯಾವಾಗಾದರೂ ಅಂತ ಹೇಳಿಬಿಟ್ಟು ಆ ಥರ ಹಾಕಿದೆ. ಆದರೆ ಅದು ಸ್ವಲ್ಪ ಬ್ಲರ್ ಇದ್ದಂಗೆ ಇದೆ. ಮತ್ತು ನಾನು ನೆಕ್ಸ್ಟ್ ನೋಡಿದ್ರೆ ಟವರ್ ಏನೋ ಸಿಗ್ನಲ್ ಸರಿಯಾಗಿ ಸಿಕ್ಕಿಲ್ವೇನೋ ಅಂತ. ಮತ್ತು ಇದೆ ಕಥೆನೂ ಅಂದರೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ಅದು ಒಂದು 25 ಮಿನಿಟ್ಸ್ ಇದೆ. ಅದು 3 ಕತೆ. ಸಾಧಾರಣವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿರೋವ್ರಿಗೆ ನೋಡಿರೋವ್ರಿಗೆ ಗೊತ್ತೇ ಇರುತ್ತೆ ಈ ಥರ ಕಥೆ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಬಂದ್ಬಿಟ್ಟು ಹಾಕಿದ್ದೆ. ಸರಿ, ಇನ್ನು ನೆಕ್ಸ್ಟು ಅಂದರೆ ನಿಮಗೆ ಬೋರ್ ಹೊಡೆಯುತ್ತೇನೋ ಕೇಳೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಯಾರಾದರೂ ಕಾಮೆಂಟ್ ಮಾಡಿದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಶಾರ್ಟೇಜ್ ಮಾಡಿ ವಾಯ್ಸ್ ಕಟ್ ಮಾಡಿ ನಾನು ವಾಯ್ಸನ್ನ ಕೊಡ್ತಾಯಿದ್ದೀನಿ. ಇಲ್ಲಿ ಪೂಜೆಗೆ ಅಂತ ಹೇಳಿ ಬಂದರೆ ಇದು ನಮ್ಮ ಅಮ್ಮನ ಕಡೆ ರಿಲೇಷನ್ನು. ಅಂದರೆ ನಮ್ಮಮ್ಮ ಅವರ ಅಣ್ಣನ ಮಗಳವರ ಮನೆ ಗೃಹ ಪ್ರವೇಶ. ಅಲ್ಲಿ ಮಾಲೂರು ಅಂತ ಹೇಳಿಬಿಟ್ಟು ಅಲ್ಲಿ ಇದ್ದಿದ್ದಂಥದ್ದು. ಕರೆದಿದ್ರು. ಇನ್ನು ಅವರೂ ನೆನಪಿಟ್ಕೊಂಡು ಅಷ್ಟು ಪ್ರೀತಿಯಿಂದ ಕರೆದ್ರಲ್ವ, ಅದಕ್ಕೋಸ್ಕರನೇ ನಾನು ಹೋಗಿದ್ದೆ. ನಾನು ಯಾವಾಗಲೂ ನನ್ನ ಮಗ ಬರ್ತಾ ಇದ್ದಲ್ವ ಹಿಂದೆಯೇ. ಇವಾಗ ಕಾಲೇಜು ರಜೆ ಹಾಕಿದ್ರೆ ಇನ್ನು ಕಾಲೇಜ್ ತುಂಬಾ ರಜೆ ಆಗ್ತಾಯಿದೆ. ಹಾಗೆ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದ್ದಾವೆ ಅಂತೇಳ್ಬಿಟ್ಟು ಕಾಲೇಜಿಂದ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಕಳಿಸ್ದೆ. ಇನ್ನೇನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋವಂಥದ್ದಲ್ವ. ಇನ್ನು ಹೇಗಿದ್ರು ನನ್ನ ದೊಡ್ಡ ಮಗ ಕೋಲಾರ್ಗೆ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಸರಿ, ಅವನ ಜೊತೆನೇ ಕೋಲಾರವರೆಗೂ ಬಂದೆ. ಮತ್ತು ನಮ್ಮ ಅಮ್ಮ ಅಕ್ಕ ಅವರು ಅಲ್ಲಿಂದ ನಾವು ಅಲ್ಲಿ ಹೋಗಿದ್ದು. ನೆಕ್ಸ್ಟು ಬರೋವಾಗನೂ ಹಾಗೆ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿದ್ರಲ್ಲ, ಅಂದರೆ ಮತ್ತೆ ಹೇಳ್ತಾಯಿದ್ದೀನಿ ಅಂತೇಳಿ ಅಂದ್ಕೊಬೇಡಿ. ಒಂಥರ ನನಗೆ ಆ ದೇವ್ರನ್ನ ನೋಡೋಷ್ಟಿಗೆ ಒಂಥರ ಮನ್ಸಿಗೆ ಸಮಾಧಾನ, ಖುಷಿ, ತುಂಬಾ ಒಂಥರ ಇಷ್ಟ ಆಯಿತು ದೇವರು. ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅವರು. ಮನೇನೂ ಅಷ್ಟೇ ಚೆನ್ನಾಗಿತ್ತು. ಅದನ್ನು ಹಾಕ್ತೀನಿ, ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ. ಇದೂ ಒಂಥರ ಮೆಮೊರಿ. ಈ ಥರ ಎಲ್ಲನೂ ಹೋಗಿದ್ವಿ. ಇವರು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಂತ ಅಕಸ್ಮಾತ್ ಅವ್ರೂ ಏನಾದರೂ ನೋಡಿದ್ರೆ ಅವ್ರಿಗೂ ಹೌದಾ ನಾವು ಈ ಥರ ಎಲ್ಲ
ಮಾಡಿಕೊಂಡ್ವಿ ಅಂತ ಯಾವಾಗಾದರೂ ನೆನಪಿರುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು. ಹಾಗೆ ನನಗೂ ನೆನಪಿರುತ್ತಲ್ವ ಈ ಥರ ಅಂತ. ನನಗೆ ಆ ದೇವರು ವಿಡಿಯೋ ಹಾಕಲೇಬೇಕು ಅಂತೇಳಿ ಹಾಕಿದ್ದಂಥದ್ದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಯಾವ ಥರ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಬಂದಿದ್ದಾರೆ, ಕೆಳಗಡೆ ಎಲ್ಲನೂ ಇದ್ದರು. ಇದು ಬಂದ್ಬಿಟ್ಟು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಥರ ಎಲ್ಲನೂ ಮಾಡ್ತಾ ಇದ್ದಿದ್ದಂಥದ್ದು. ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಆ ಅಕ್ಕವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅಲ್ಲಿಂದ ಹೋದ್ಮೇಲೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಸತ್ಯನಾರಾಯಣ ಸ್ವಾಮಿ ಕಥೆನ ಎಲ್ಲ ಓದ್ತಾ ಇದ್ರಲ್ವ, ನೋಡಿಕೊಂಡು ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ವಿಡಿಯೋ ಮಾಡ್ಕೊತ ಇದ್ವಿ. ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿ, ಸ್ವಾಮಿಯವರು ಕಥೆ ಎಲ್ಲನೂ ಹೇಳ್ತಾಯಿದ್ರು. ನಿಮಗೆ ಆ ಕಥೆನೂ ಬೇಕು ಅಂದರೆ ಸಂಪೂರ್ಣವಾಗಿ ಹಾಕ್ತೀನಿ, ಇಲ್ಲ ಅದೇ ಸಪ್ರೇಟ್ ಇದರಲ್ಲಿ ಹಾಕ್ತೀನಿ, ಇಷ್ಟ ಆದರೆ ನೋಡಿ ಅಂತ ಹೇಳ್ತಾ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ನಾನು ಹೋಗಿದ್ದೆ, ಮತ್ತು ನಮ್ಮ ಅಮ್ಮ ಬಂದಿದ್ದರು, ಮತ್ತು ನಮ್ಮ ದೊಡ್ಡಕ್ಕ ಬಂದಿದ್ದರು. ನಮ್ಮ ಎರಡನೇ ಅಕ್ಕ ಅವ್ರಿಗೆ ಸ್ವಲ್ಪ ಕಾರಣಾಂತರದಿಂದ ಅಂದರೆ ಪೂಜೆ ಟೈಮ್ಗೆ ಎಲ್ಲನೂ ಬರಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ. ಅವ್ರ ಬದಲು ನಮ್ಮ ಭಾವ ಮತ್ತು ನಮ್ಮ ಮಗ ಬಂದಿದ್ದ. ಇನ್ನು ನಮ್ಮ ಅಣ್ಣವರು ಮತ್ತು ನನಗೆ ಚಿಕ್ಕಮ್ಮ ಮಗ ತಮ್ಮ ಆ ಥರ ಅವರೂ ಬಂದಿದ್ದರು. ಅಂದರೆ ಇನ್ನು ನಮ್ಮ ರಿಲೇಷನ್ಸು ಅಂದರೆ ಎಲ್ಲರೂ ಗೊತ್ತಿರೋವರೇ ಎಲ್ಲರೂ ಇದ್ದಾರೆ. ಇವರು ಅಷ್ಟೇ. ಇನ್ನು ಮಾವನ ಮಗಳು ಆಗಬೇಕು, ಸೋದರ ಮಾವನ ಮಗಳು, ಆ ಥರ ಎಲ್ಲನೂ ರಿಲೇಟಿವ್ಸೇ ಇಲ್ಲಿ ಇರೋರೆಲ್ಲನೂ. ಅಲ್ಲಿ ಇದ್ದಾರಲ್ಲ ಅವರು ಅಷ್ಟೇ, ನಮ್ಮ ಸೋದರ ಮಾವನ ಮೊಮ್ಮಕ್ಕಳು ಈ ಥರ ಎಲ್ಲರೂ ಅಷ್ಟೇ. ಬಂದ ತಕ್ಷಣ ಎಲ್ಲರೂ ಮಾತಾಡಿಸಿ ಎಲ್ಲ ಅದೊಂಥರ ಖುಷಿ. ಎಲ್ಲಾದರೂ ಈ ಥರ ಹೋದರೆ ಎಲ್ಲರೂ ಸಿಗ್ತಾರೆ, ಎಲ್ಲರನ್ನು ಮಾತಾಡಿಸ್ಕೋಬೋದು. ಅಂದರೆ ಯಾವಾಗಲೂ ಕಾಣಿಸೋದಿಲ್ವಲ್ಲ, ಅವರು ಬರೋಕ್ಕೂ ಆಗೋಲ್ಲ, ನಾವು ಹೋಗೋಕ್ಕೂ ಆಗೋಲ್ಲ. ಈ ಥರ ಎಲ್ಲಾದರೂ ಫಂಕ್ಷನ್ಗಳಲ್ಲಿ ನೋಡಿದ್ರೆ ಮಾತಾಡಿಸೋದು ಆ ಥರ ಎಲ್ಲರೂ ಗುರ್ತಿಡ್ದು ಚೆನ್ನಾಗಿ ಮಾತಾಡ್ತಾರೆ. ನನ್ನ ಮಗ ಬಂದಿರಲಿಲ್ವಲ್ಲ, ಎಲ್ಲೋದ್ರೂ ಅವನು ಬರ್ತಾಯಿದ್ದ. ಅದಕ್ಕೆ ಎಲ್ಲರೂ ನನ್ನ ಮಗನ ಕೇಳ್ತಾಯಿದ್ರು, ಬರಲಿಲ್ವ ನಿಮ್ಮ ಮಗ, ಬರ್ತಾಯಿದ್ನಲ್ಲ ಅಂತ ಹೇಳ್ಬಿಟ್ಟು, ಒಬ್ಬಳೇ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಆ ಥರ ಅವರು ಏನೋ ಪ್ರೀತಿಯಿಂದ ಕರೆದಿರ್ತಾರೆ, ನಾವು ಹೋಗಿ ಬರ್ತಾಯಿದ್ರೆ ಅದೊಂಥರ ರಿಲೇಷನ್ ಅನ್ನೋದು ಹಾಗೆ ಬೆಳೆಯುತ್ತೆ. ಇನ್ನು ಹೋಗದೆ ಬರದೆ ಹಾಗೆ ಇದ್ದರೆ ರಿಲೇಷನ್ ಅನ್ನೋದು ಅಲ್ಲೇ ಕಟ್ಟಾಗುತ್ತೆ. ಎಲ್ಲರೂ ಕೂಡಿ ಇದ್ರೇ ಅಲ್ವಾ ಚೆನ್ನಾಗಿರೋದು, ಆ ಥರ. ನನಗೆ ಎಷ್ಟಾಯಿತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ, ಯಾರಾದರೂ ಏನಾದರೂ ಅಂದ್ಕೊತಾರೇನೋ ಏನು ಹೇಗೆ ಅಂತ ಹೇಳ್ಬಿಟ್ಟು ಆ ಥರ ಅನಿಸುತ್ತೆ. ಆದ್ರೂ ನನಗೆ ಆಗಿದ್ದು ಮಾತ್ರ ಹಾಗೆ ಮಾಡ್ಕೊತ ನಿಂತ್ಕೊಂಡಿದ್ದೆ ಅಲ್ಲಿ, ಕಥೆನ ಕೇಳ್ಕೊತ ಹಾಗೆ ವಿಡಿಯೋನ ಮಾಡ್ಕೊಂಡಿದ್ದು. ಇನ್ನು ನನ್ನ ಮಗ ಯಾರಾದರೂ ಬಂದಿದ್ದರೆ ಅವರೂ ವಿಡಿಯೋ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಇಷ್ಟು ಮಾತ್ರ ವಿಡಿಯೋನ ಮಾಡಿಕೊಂಡೆ. ಇನ್ನು ಮತ್ತು ಊಟ ಎಲ್ಲನೂ ಆಗಿತ್ತು. ಊಟನೂ ಚೆನ್ನಾಗಿ ಎಲ್ಲನೂ ಮಾಡಿದರು. ಊಟನೂ ಎಲ್ಲನೂ ಆಗಿ ನಾವು ಫೋಟೋಸು ಎಲ್ಲನೂ ತಗೊಂಡು ಇನ್ನು ಅವ್ರನ್ನೂ ಮಾತಾಡಿಸಿ, ಇನ್ನು ಪೂಜೆ ಮುಗಿಯೋವರೆಗೂ ಅವ್ರೂ ಎದ್ದೇಳೋ ಥರ ಇರೋಲ್ಲ, ಮಾತಾಡಿಸೋ ಥರ ಎಲ್ಲನೂ ಇರೋದಿಲ್ಲ. ಏನು ಪೂಜೆಗೋಸ್ಕರ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ವೆಯ್ಟ್ ಅಂದರೆ ಪೂಜೆನ ನೋಡ್ಕೊತ ಎಲ್ಲರೂ ಆಚೆ ಆ ಕಡೆ ಈ ಕಡೆ ಮಂಗಳಾರತಿ ಟೈಮ್ಗೆ ಬರೋಣ ಅಂತ ಎಲ್ಲನೂ ಇದ್ದರು. ನಮಗಂತೂ ತುಂಬಾ ಇಷ್ಟ ಆಗಿ ಅಲ್ಲೇ ಹೇಗೋ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆನ ಕೇಳೋ ಅದೃಷ್ಟ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಈ ಸತ್ಯನಾರಾಯಣ ಸ್ವಾಮಿ ಹೇಳ್ತಾರಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ಕರೀದೇ ಇದ್ರೂ ಹೋಗಿ ಕಥೆನ ಕೇಳಿ ಪ್ರಸಾದನ ತಿಂದ್ಕೊಂಬರ್ಬೇಕು, ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಆ ಥರ ನಮಗೂ ಅದೃಷ್ಟ ಸಿಕ್ತು ಅಂತೇಳಿನೇ ಅಂದ್ಕೋಬೋದು. ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಈ ಥರ ಎಲ್ಲಿಗಾದರೂ ಹೋಗಬೇಕು ಅಂದರೆ ನಾನು ಮಕ್ಕಳು ಈ ಥರನೇ ಹೋಗ್ಬೇಕಾಗತ್ತೆ. ಇನ್ನು ಅವ್ರೂ ಕೆಲಸ ಅದು ಇದು ಅಂತ ಅವರ ಕೆಲಸಕ್ಕೆ ಅವ್ರು ಹೊರ್ಟೋಗ್ತಾರೆ. ಇನ್ನು ಅವತ್ತೋಗಿ ಅವತ್ತೇ ಬರೋ ಥರ ಹೋಗ್ದಂಥದ್ದು. ತುಂಬಾ ಇಲ್ಲಿನೂ ಬಟ್ಟೆ ಸ್ಟಿಚ್ ಮಾಡೋದು ಅದು ಇದು ಈ ಥರ ಎಲ್ಲನೂ ಇತ್ತು.
ಇನ್ನು ಇವ್ರೂ ಕರೆದಿದ್ರು, ಇನ್ನು ಹೋಗಲೇಬೇಕು ಅಂತೇಳ್ಬಿಟ್ಟು ಹೋಗಿ ಬಂದಿದ್ದಂಥದ್ದು. ಈ ನಡುವೆ ಎಲ್ಲನೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಏನೋ ಅಂದ್ಕೋಬೇಡಿ. ನಡುವೆ ಆ ಕಡೆ ಈ ಕಡೆ ಅಂದ್ಕೊಂಡು ಮತ್ತು ಕೆಲವೊಂದು ಸ್ವಲ್ಪ ಗ್ಯಾಪ್ ತೊಗೊಂಡೆ ಬಟ್ಟೆ ಸ್ಟಿಚ್ ಮಾಡೋದು ಆ ಥರ. ಇನ್ನು ಕ್ರಿಸ್ಮಸ್ಸು ಬರ್ತಾಯಿದೆ, ಹಾಗೆ ಜನವರಿ ಫಸ್ಟೂ ಬರ್ತಾಯಿದೆ ಅಲ್ವಾ. ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದ್ದಾವೆ ಅಂತ ಎಲ್ಲ ಹಿಂದೆ ಕೊಟ್ಟಿರೋರು ಎಲ್ಲನೂ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನು ನೆಕ್ಸ್ಟು ಜನವರಿಗೆ ಬರೋದೂ ಇರ್ತಾವಲ್ಲ, ಅದಕ್ಕೋಸ್ಕರನೇ ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ಮೇಲೆ ಆ ಥರ ವಿಡಿಯೋಗಳೆಲ್ಲನೂ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದಾಗ ಫ್ರೀ ಮಾಡಿಕೊಂಡಾಗ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕೆಲವೊಂದು ಕಾಮಿಡಿ ಶಾರ್ಟ್ಸನ್ನು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಏನು ಅಂತ ನೋಡಿರೋರು ಕಾಮೆಂಟ್ ಮಾಡಿ, ಆಗಲೇ ನೋಡೋಣ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದು ಏನಾದರೂ ಇದೆಯಾ ಏನು ಹೇಗೆ ಅಂತೇಳ್ಬಿಟ್ಟು. ಅದಕ್ಕೋಸ್ಕರನೇ ಇನ್ನು ಈ ಥರ ಇವಾಗ್ಲೂ ಅಷ್ಟೇ ಬಟ್ಟೆ ಎಲ್ಲನೂ ಕಟ್ ಮಾಡ್ತಾ ಇವಾಗ ಬಂದ್ಬಿಟ್ಟು ಇನ್ನೇನು 1:30 ಆ ಥರ ಆಗಿದೆ. ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಮತ್ತು ನಡುವೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ವಲ್ಲ, ಆ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಂದರೆ ವಿಡಿಯೋ ಏನೋ ಸೆಟ್ ಮಾಡಿ ಇಟ್ಟಿದ್ದೆ, ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರು ಕೊಟ್ಟು ಮಲ್ಕೊಂಬಿಟ್ರೆ ಮತ್ತು ಬೆಳಿಗ್ಗೆಗೆ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಎಷ್ಟೊತ್ತಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆನ್ನೆನೂ ಅಷ್ಟೇ ಕೆಲವೊಂದು ಬ್ಲೌಸಸ್ ಇದ್ವು ಇವತ್ತು ಕೊಡೋವು. ಅವರು ಹಿಂದಿನಾನೇ ಕೇಳಿದರು ಬೇಕು ಅಂತೇಳ್ಬಿಟ್ಟು, ಅದಕ್ಕೆ ನೈಟಲ್ಲೆಲ್ಲನೂ 2 o'clock ಆ ಥರ ಆಯಿತು ಮಲ್ಕೊಳ್ಳೋದು. ಇನ್ನು ಇವಾಗ್ಲೂ ಇನ್ನು ಸ್ಟಿಚ್ ಮಾಡಬೇಕಾಗಿತ್ತು, ಅವ್ರಿಗೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸ್ಟಿಚ್ ಮಾಡಬೇಕಾಗಿತ್ತು, ಆದ್ರೂ ಆಗಲಿಲ್ಲ ಫ್ರೆಂಡ್ಸ್. ಇನ್ನು ನೆನ್ನೆ ಎಲ್ಲ ವೆಯ್ಟ್ ಮಾಡಿದ್ದಕ್ಕೆ, ಅಂದರೆ ನಿದ್ದೆ ಕೆಟ್ಟಿದ್ದಕ್ಕೆ ಇವಾಗ ನಿದ್ದೆ ಬರ್ತಾಯಿದೆ. ಆದ್ರೂ ಇನ್ನು 1 o'clock ಆ ಥರ ಆಗೋಗಿದೆ, ಮಲ್ಕೊಬೇಕು. ಈ ಥರ ಏನೋ ಸಣ್ಣ ಪುಟ್ಟ ಮೆಮೊರಿ, ನನಗೂ ಮೆಮೊರಿ ಇರುತ್ತೆ ಈ ಥರ ಅಂತ ಎಲ್ಲನೂ. ಹಾಗೆ ನಿಮಗೂ ಶೇರ್ ಮಾಡ್ದಂಗೂ ಇರುತ್ತೆ. ರಮಣ ಗೋವಿಂದ, ರಮಣ ಗೋವಿಂದ, ಹರ ನಮಃ ಪಾರ್ವತಿ ಪದಯೇ. ಎಲ್ಲರೂ ಬಂದ್ಬಿಡ್ತಾರೆ. ಹಾಗೆ ಸರಿ ಅಂತೇಳ್ಬಿಟ್ಟು ನಾವು ಮಹಾಮಂಗಳಾರತಿ ತಗೊಂಡು ಇನ್ನು ಅವ್ರಿಗೂ ಏನಾದರೂ ಸಣ್ಣ ಪುಟ್ಟ ಗಿಫ್ಟು ಕೊಟ್ಬಿಟ್ಟು ಹಾಗೆ ಇನ್ನು ಹೊರಡೋ ಅಂಥದ್ದು. ಇನ್ನು ನಮ್ಮ ಅಮ್ಮ ಅವ್ರೂರಿಗೆ ಅವ್ರು ಹೋಗಬೇಕು, ನಮ್ಮ ಅಕ್ಕ ಅವ್ರೂರಿಗೆ ನಮ್ಮ ಅಕ್ಕ ಹೋಗಬೇಕು, ನಾನು ನಮ್ಮೂರಿಗೆ ನಾನು ಹೋಗಬೇಕು. ನೋಡಿ ಇವಾಗ ನೋಡಿ ನಮ್ಮ ಅಣ್ಣವರು, ತಮ್ಮ, ಭಾವ ಈ ಥರ ಇವರು ಬಂದ್ಬಿಟ್ಟು ನಮ್ಮ ಮಾವನ ಮೊಮ್ಮಕ್ಕಳು, ಮಕ್ಕಳು ಈ ಥರ ಎಲ್ಲನೂ ಇದ್ದಾರೆ, ಎಲ್ಲನೂ ರಿಲೇಷನ್ಸೇ. ನೋಡಿ ಮನೆ ಬಂದ್ಬಿಟ್ಟು ಈ ಥರ ಇದೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಅಕ್ಕ, ಕಂಗ್ರ್ಯಾಚುಲೇಷನ್ಸ್. ಮನೆ ತುಂಬಾ ಚೆನ್ನಾಗಿದೆ. ವಿಡಿಯೋ ನೋಡ್ತಾ ಅಕಸ್ಮಾತ್ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ನಿಮಗೆ ಅಕ್ಕ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ತುಂಬಾ ದಿನ ಆಯಿತು ಇದು ಆಗಿ, ಅಂದರೆ ಗೃಹ ಪ್ರವೇಶ ಆಗಿ. ನಾನು ವಿಡಿಯೋಸ್ ನೋಡಿದ್ರೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ನಾವೆಲ್ಲನೂ ಅಂದರೆ ನಮ್ಮ ಅಮ್ಮನ ಕಡೆ ಫ್ಯಾಮ್ಲಿ ನಾವು ಇಷ್ಟು ಹೋಗಿದೆ ಅಂಥದ್ದು ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ನೆಕ್ಸ್ಟ್ ಏನೂ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.